ಅವರ ಪಕ್ಷವನ್ನು ಗೆಲ್ಲಿಸಿ ಅಂತ ಹೇಳುವ ಬದಲು ನೋಟಕ್ಕೆ ಓಟ್ ಹಾಕಬೇಡಿ ಅಂತ ಹೇಳ್ತಿದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ನಾವು ನೋಟ ಕೇಳೋದು ಸೌಜನ್ಯ ನ್ಯಾಯಕ್ಕೋಸ್ಕರ ಅಂತ ಎಲ್ರಿಗೂ ಗೊತ್ತುಂಟು. ನಿರಪರಾಧಿ ಅಂತ ಬಂದ ನಂತರ ಇವರು ಎಲ್ಲಿ ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ? ಅವರ ಮನಸ್ಸಲ್ಲಿತ್ತು, 1 ತಿಂಗಳು ಚುನಾವಣೆ ಬಂತು, ಈ ಹೋರಾಟಗಾರರೆಲ್ಲ ಬಾಯಿ ಮುಚ್ಚಿ ಕೂತ್ರು, ನಾವಿನ್ನು ಏನು ಸುಳ್ಳು ಹೇಳಿದ್ರು ಜನರು ನಂಬ್ತಾರೆ ಅಂತ. ಮೇಡಮ್, ಈಗ ನೀವು ನೋಟ ಅಭಿಯಾನದ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನಾವು ನೋಟ ಅಭಿಯಾನ ಮಾಡೋದಕ್ಕಿಂತ ಜಾಸ್ತಿ ಈಗ 2 ಪಕ್ಷಗಳೇ ನೋಟ ಅಭಿಯಾನ ಮಾಡ್ಲಿಕ್ಕೆ ಹೊರಟಿದೆ. ಯಾಕೆಂದರೆ ನಾವು ನಿಜವಾಗಿ ಸೌಜನ್ಯ ನ್ಯಾಯಕವಾಗಿ ಈ ಸಲ ಒಂದು ನೋಟ ಅಭಿಯಾನ ಮಾಡ್ತಿದ್ದೇವೆ. ಆದರೆ ನಮ್ಮನ್ನು ತೇಜೋವಧೆ ಮಾಡಲಿಕ್ಕೋಸ್ಕರ ಕೆಲವು ಪಕ್ಷದವರಿಗೆ ಕಷ್ಟ ಆಗ್ತಾ ಉಂಟು. ಮನೆಗಳಿಗೆ ಹೋಗಿ ಈ ಸಲ ಅವರ ಪಕ್ಷವನ್ನು ಗೆಲ್ಲಿಸಿ ಅಂತ ಹೇಳುವ ಬದಲು ನೋಟಕ್ಕೆ ಓಟ್ ಹಾಕಬೇಡಿ ಅಂತ ಹೇಳ್ತಿದ್ದಾರೆ. ಈಗಂತೂ ಏನಿಲ್ಲ, ನೀವು ಹೇಳಿದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೆಲ್ಲ ಪೋಸ್ಟುಗಳೇ ಬರ್ತಾ ಉಂಟು. ಇವರು ಟೈಪ್ ಮಾಡಿ ಕಳಿಸ್ತಾ ಇದ್ದಾರೆ, ನೋಟ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಇವರಿಗೆ ನಾಚಿಕೆ ಆಗಬೇಕು. ನಾವು ನೋಟ ಕೇಳೋದು ಸೌಜನ್ಯ ನ್ಯಾಯಕ್ಕೋಸ್ಕರ ಅಂತ ಎಲ್ರಿಗೂ ಗೊತ್ತುಂಟು. ಇವರಲ್ಲಿ ಹೇಳ್ತಿದ್ದಾರೆ, ನಮ್ಮ ಸರ್ಕಾರ ಇರಲಿಲ್ಲ, ನಾವು ಮಾಡಲಿಲ್ಲ, ಮತ್ತು ಈಗ ಆಲ್ರೆಡಿ ಅದು ಕೋರ್ಟಿಗೆ ಹೋಗಿದೆ, ನಮಗೀಗ ಮಾತಾಡಲಿಕ್ಕೆ ಆಗುದಿಲ್ಲ ಅಂತ. ಆದರೆ ನಮ್ಮ ವಕೀಲರು, ಸಂತೋಷ್ ರಾವ್ ವಕೀಲರು, ನಿರಪರಾಧಿ ಅಂತ ಸಾಬೀತು ಮಾಡಿದ ವಕೀಲರು ಚಂದ ಮಾಡಿ ಹೇಳಿದರು, ನೀವೀಗ ಹೇಳ್ತಾ ಇದ್ದೀರಲ್ಲ ನಮ್ಮ ಸರ್ಕಾರ ಇರಲಿಲ್ಲ, ನಮ್ಮ ಸರ್ಕಾರ ಇರಲಿಲ್ಲ ಅಂತ. ಜಡ್ಜ್ಮೆಂಟ್ ಕಾಪಿ ನೀವು ಓದಿ ಅಂತ ಹೇಳಿದ್ರು. ಜಡ್ಜ್ಮೆಂಟ್ ಕಾಪಿಯಲ್ಲಿ ಹೇಳಿದ್ದಾರೆ, ಗೋಲ್ಡನ್ ಹಾರ್ಸ್ ಅಲ್ಲಿ ಮಾಡಿದ ನೀವು ತಪ್ಪಿನಿಂದ ಈ ರೀತಿ ಆಗಿದೆ ಅಂತ ಹೇಳಿದ್ರು. ಇವರ ತಪ್ಪಿನಿಂದ. ಆ ಗೋಲ್ಡನ್ ಹಾರ್ ಇರುವಾಗ ಯಾವ ಸರ್ಕಾರ ಇತ್ತು? ಅಲ್ಲಿ ಬಿಜೆಪಿ ಸರ್ಕಾರ ಇದ್ದದಲ್ಲ. ಇವರು ಆ ಸಲ ಮುಚ್ಚಿದ ಕಾರಣ ಅಲ್ಲ, ಗೋಲ್ಡನ್ ಹಾರ್ ಇದ್ದು ತನಿಖೆ ಸರಿಯಾಗದ ಕಾರಣ ಅಲ್ಲ ಸಂತೋಷ್ ರಾವ್ ಅನ್ನು ಅಪರಾಧ ಸ್ಥಾನದಲ್ಲಿ ಇಟ್ಟದ್ದು. ಇವರು ಸರಿಯಾಗಿ ಮಾಡ್ತಿದ್ರೆ ಇವರದೇ ಇದ್ದದಲ್ಲ, ಆರ್ ಅಶೋಕ್ ಎಲ್ಲರೂ ಇದ್ರಲ್ಲ. ಈಗ CBIಗೆ ನಾವು ಕೊಟ್ಟಿದ್ದೇವೆ, ಅನಂತರ ತನಿಖೆ ಮಾಡ್ತದೆ, ಸರ್ಕಾರಕ್ಕೆ ನಾವು ಒತ್ತಡ ಹಾಕ್ತಿದ್ದೇವೆ ಅಂತ ಹೇಳಿದ್ರು. ನಿರಪರಾಧಿ ಅಂತ ಬಂದ ನಂತರ ಇವರು ಎಲ್ಲಿ ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ? ಯಾವುದೇ ಪಕ್ಷಗಳು ಒತ್ತಡ ಹಾಕಲಿಲ್ಲ. ಇವರು ಕೇವಲ ಸೌಜನ್ಯ ಅಮ್ಮನನ್ನು ನಾವು ಡೆಲ್ಲಿ ಕರ್ಕೊಂಡು ಹೋಗ್ತೇವೆ, ಇನ್ನೊಂದು ಇಲ್ಲಿದ್ದು ಸ್ಥಳೀಯ MLA ಹೇಳಿದ 2 ತಿಂಗಳಲ್ಲಿ ನಾನು ಅತ್ಯಾಚಾರಿಗಳನ್ನು ಹಿಡಿದು ಕೊಡ್ತೇನೆ ಅಂತ ಹೇಳಿದು ವಿನಃ, ಇವರು ಹಾಗಿದ್ರೆ ಮೋದಿ ಗಮನ ತರಬೇಕಿತ್ತು. ನಾವು ಡೆಲ್ಲಿ ಹೋಗುವ ಅವಶ್ಯಕತೆ ಇರಲಿಲ್ಲ. ಇವರೇ ಡೆಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು, ಕರ್ಕೊಂಡು ಹೋಗ್ಲಿಲ್ಲ. ಇವರು ಇದನ್ನೆಲ್ಲ ಮಾಡ್ತಿದ್ರೆ ಈಗ ಇವರಿಗೆ ಚುನಾವಣೆ ಸಂದರ್ಭ ಬರುವಾಗ ಇವರಿಗೆ ನಾಚಿಕೆಟ್ಟಬೇಕಾ? ನೋಟಕ್ಕೆ ಓಟ್ ಹಾಕಬೇಡಿ ಅಂತ ಎಲ್ಲಿವರೆಗೆ ಮುಟ್ಟಿತ್ತು? ತಮಾಷೆ ಆಡ್ತಿದ್ರು. ಅವರ ಮನಸ್ಸಲ್ಲಿತ್ತು, 1 ತಿಂಗಳು ಚುನಾವಣೆ ಬಂತು, ಈ ಹೋರಾಟಗಾರರೆಲ್ಲ ಬಾಯಿ ಮುಚ್ಚಿ ಕೂತ್ರು, ನಾವಿನ್ನು ಏನು ಸುಳ್ಳು ಹೇಳಿದ್ರು ಜನರು ನಂಬ್ತಾರೆ ಅಂತ. ಒಬ್ಬ ಅಭ್ಯರ್ಥಿಯವರು ಹೇಳಿದಾಗೆ ದೈವಕ್ಕೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ, ಕೊರಗಜ್ಜನಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಮೊದಲು ನಾನು ಅವನಿಗೆ ಹೇಳ್ತಿದ್ದೇನೆ, ಯೋಧ ಆಗಿ ಭಾರತ ದೇಶದಲ್ಲಿ ಇದ್ದವ ನೀನೊಬ್ಬ ಸೈನಿಕ ಆಗ್ತಿದ್ರೆ ಮೊದಲು ನೀನು ಸೌಜನ್ಯನ ಮನೆಗೆ ಬರಬೇಕಿತ್ತು, ಸೌಜನ್ಯರಿಗೆ ನ್ಯಾಯ ತೆಗೆಸಿಕೊಡ್ಬೇಕಿತ್ತು. ಆ ನ್ಯಾಯ ತೆಗೆಸಿಕೊಡುವ ಬದಲು ದೇವರಿಗೆ ನ್ಯಾಯ ತೆಗೆಸಿಕೊಡೋದ್ರಲ್ಲಿ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಉಂಟು? ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಹಿಂದೂ ಸಂಸ್ಕೃತಿ, ತುಳುನಾಡ ಸಂಸ್ಕೃತಿ ಎಲ್ಲವನ್ನು ಬಿಂಬಿಸ್ತಾರೆ. ಖಾಲಿ ಒಂದು ಕಂಬಳ ಮಾಡಿಕೊಂಡು ಹೋದ ಕೂಡಲೇ ಹೆಣ್ಣು ಮಕ್ಕಳ ರಕ್ಷಣೆ ಆಗ್ತದ? ಹೆಣ್ಣು ಮಕ್ಕಳ ರಕ್ಷಣೆ, ತಾಯಿಯಂದ್ರ ರಕ್ಷಣೆ ಅಂತ ಹೇಳುವರು ಮಹೇಶಣ್ಣ ಹೇಳಿದಾಗೆ ಇವರು ಸಂಸ್ಕೃತಿ, ಭಾರತ ಮಾತೆ, ದೇಶ, ವಿಶ್ವಗುರು ಅಂತ ಮಾಡ್ಲಿಕ್ಕೆ ಹೊರಡ್ತಾರಲ್ಲ. 12 ವರ್ಷದಿಂದ ಆ ತಾಯಿ ಪ್ರತಿ ವೇದಿಕೆಯಲ್ಲಿ ಹೋಗಿ ತನ್ನ ಸೆರಗಿಡ್ಕೊಂಡು ಕೂಗಿ ನ್ಯಾಯ ಕೇಳ್ತಾ ಇದ್ದಾಳಲ್ಲ. ಒಂದು ಇವರಿಗೆ ಕರಗಿತ? ಆ ಸೆರಗಿನ ಬಗ್ಗೆ ಒಬ್ಬ ಮಾತಾಡುದು, ಇನ್ನೊಬ್ಬ ವೇಷವಾಟಿಗೆ ತಂದೆ ಅಂತ ಹೇಳುದು, ಮಹೇಶಣ್ಣನ ಮಗಳಿಗೆ ಹೇಳುದು, ಮಟ್ಟಣ್ಣನ ಮಗಳಿಗೆ ಹೇಳುದು, ನನ್ಗೆ ಹೇಳುದು. ಇವರು ಹಿಂದೂಗಳ ನಾಲಾಯಕಗಳು. ಇವರು ನಿಜವಾಗಿ ಹಿಂದೂಗಳಾಗಿ ಹುಟ್ಟಿದ್ರೆ ಇವರು ಈ ರೀತಿ ತೇಜೋವಧೆ ಮಾಡೋದಿಲ್ಲಲ್ಲ. ಕುಸುಮಕ್ಕನಿಗೆ, ಸ್ವಂತ ಸೌಜನ್ಯನ ಅಮ್ಮನಿಗೆ ಇವರು ವೇಷವಾಟಿಕೆ ದಂಧೆ ಮಾಡುವವಳು ಸರಿ ಇಲ್ಲ ಅಂತ ಹೇಳುವಾಗ ಆ ಸೆರಗಿನ ಬಗ್ಗೆ ಈಗ ಮಾತಾಡ್ತಾರಲ್ಲ. ದೈವದೇವರಿಗೆ ನ್ಯಾಯ ತೆಗೆಸಿಕೊಡ್ತೇನೆ ಅಂತ ಹೇಳುವಾಗ ನಮ್ಮ ದೈವದೇವರುಗಳ ಮುಂದೆ ಒಂದು ತಾಯಿಯಾಗಿ ಸೆರಗು ಚಾಚಿ ಯಾವುದು ಪ್ರಸಾದ ತಗೊಳ್ಳೋದು? ಆ ಸೆರಗನ್ನೇ ಇವರು ಬಿಡದವರು ಇವರಿಗೆ ಏನ್ ಹೇಳ್ತಾ ಇದ್ದಾರೆ? ಹಿಂದುತ್ವ, ನಾವು ಇದು ಸೌಜನ್ಯ ನೋಟಕ್ಕೆ ನೀವು ಓಟ್ ಹಾಕಿದ್ರೆ ನಮ್ದೆಲ್ಲ ಹೋಗ್ತದೆ. ಏನು ಹೋಗ್ತದೆ ಇವರದ್ದು? ಇವರು ಉಳಿಸ್ಬೇಕಿತ್ತಲ್ಲ. ಇವರು ಇವತ್ತು ಸೌಜನ್ಯನಿಗೆ ನ್ಯಾಯ ಕೊಡಿಸ್ತಿದ್ರೆ ಈಗ ಭಿಕ್ಷುಕರಾಗಿ ಬೇಡುವ ಅವಶ್ಯಕತೆ ಇತ್ತ? ಇವರು ಭಿಕ್ಷುಕರಾಗಿ ಬೇಡುವ ಅವಶ್ಯಕತೆ ಇತ್ತ? ಎಲ್ಲ ಕಡೆಯಲ್ಲಿ ಇವರು ಒಂದು ಬರೆಯುವುದು ಈಗ ಎಲ್ಲ ಬರ್ತು ಇವರು ಹಾಕ್ತಾ ಇದ್ದಾರೆ. ನಿನ್ನೆಯಿಂದ ನಾನು ನೋಡ್ತಾ ಇದ್ದೇನೆ, ಒಬ್ಬ ಯಾವನ ತಾಲೂಕ್ ಪಂಚಾಯತ್ ಸದಸ್ಯ ಬಾಯಿಗೆ ಬಂದು ಹೇಳ್ತಿದ್ದಾನೆ ನೋಟ ಅಭಿಯಾನ ಮಾಡಬಾರ್ದು ಅಂತ. ಇವನು ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹಾರಾಟ ಮಾಡಿ ಇವತ್ತೇ ಕೇಸುಗಳು ಉಂಟು. ಇವನು ಯಾವನು ನೋಟ ಅಭಿಯಾನ ಮಾಡಬಾರ್ದು ಅಂತ ಹೇಳುವವ? ನಮಗೇನು DC ಏನು ಹೇಳಲಿಲ್ಲ ಅಭಿಯಾನ ಮಾಡಬಾರ್ದಂತ. ಇವನು ಯಾವನು? ಸುಪ್ರೀಂ ಕೋರ್ಟಿನ ಆರ್ಡರ್. ಇವನು ಯಾವನು ನೋಟ ಅಭಿಯಾನ ಮಾಡಬಾರ್ದು ಹೇಳಿದ್ರೆ ಹಾಗಾದ್ರೆ ಯಾವ ಅಭ್ಯರ್ಥಿಗಳು ಸಹ ಕೇಳಬಾರ್ದಲ್ಲ? ನಿಮ್ಮ ಕೆಲಸದ ಬಗ್ಗೆ ನೀವು ಕೇಳಬೇಕು.
ನೋಟಕ್ಕೆ ಹಾಕ್ಬಾರ್ದು, ಅದಕ್ಕೆ ಇದು ಹಾಕ್ಬಾರ್ದು ಅಂತ ಹೇಳಲಿಕ್ಕಿಲ್ಲ. ನಿಮ್ಮ ಪಕ್ಷದ ಅಭ್ಯರ್ಥಿ ಯಾವ ಅಭಿವೃದ್ಧಿ ಯೋಜನೆ, ಯಾವ ಅಭಿವೃದ್ಧಿ, ದಕ್ಷಿಣ ಕನ್ನಡದಲ್ಲಿ ಇವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರ? ಏನು ಮಾತಾಡ್ತಾ ಇಲ್ಲ. ನೀವೇನು ಮಾತಾಡ್ತೀರಿ, ನಿಮ್ಮ ಎಜೆಂಡಾ ಅದನ್ನು ಮಾತಾಡಿ. ನೀವು ನೋಟ್ ಅಭಿಯಾನದ ಬಗ್ಗೆ ತೇಜೋವಧೆ ಮಾಡುದು, ಮೊನ್ನೆನೂ ಆಯ್ತು. ಈ ಸಂಘಟನೆ ಹುಡುಗರು ಬಾಯಿಗೆ ಬಂದದ್ದು ಹಾಕುದು, ನೇರ ನೀವೇ ಸವಾಲಿಗೆ ಸವಾಲೊಡ್ಡಿ ಮಾತಾಡಿ. ನಾವು ಕೇಳುದು ಸೌಜನ್ಯನಿಗೆ ನ್ಯಾಯ, ಅದು ನಿಮ್ಮಿಂದ ತೆಗೆಸಿಕೊಡ್ಲಿಕ್ಕೆ ಸಾಧ್ಯ ಆಗದಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಪ್ರತಿಯೊಬ್ಬರು ನೋಟಕ್ಕೆ ಹಾಕುದು ಅವರ ಇಷ್ಟ. ನಾವಿನ್ನೂ ಅಭಿಯಾನ ಮಾಡ್ತಾ ಇದ್ದೇವೆ. ನಮಗೆ 2 ಪಕ್ಷನ ಅವಶ್ಯಕತೆ ಇಲ್ಲ, 2 ಅಭ್ಯರ್ಥಿನೂ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಕೇವಲ ನ್ಯಾಯ. ಆ ನ್ಯಾಯ ಖಂಡಿತ ನಮಗೆ ಸಿಗ್ತದೆ. ನಾನು ಹೇಳಿದಲ್ಲ, ಸತ್ತಾಗೆ ಇದ್ದೀರಿ ನೀವು ಅಭ್ಯರ್ಥಿಗಳು, ಭಯ ಪಡ್ತಿದ್ದಾರೆ. ನಮ್ಮ ಸೌಜನ್ಯ ಇಲ್ಲಿದ್ದಾಳೆ. ನಮ್ದು 12 ವರ್ಷದಿಂದ ಸೌಜನ್ಯ ಇಲ್ಲದಿದ್ರು ಎಲ್ರಿಗೂ ಸೌಜನ್ಯ ಜೀವ ಇದ್ದಾಳೆ. ನೋಟ ಬಟನ್ ಹೇಳುವಾಗ್ಲೇ, ಸೌಜನ್ಯ ಹೇಳುವಾಗ್ಲೇ ಇವರಿಗೆ ಭಯ ಪಡುದಾದ್ರೆ, ಇವರೆಲ್ಲ ಅತ್ಯಾಚಾರಿಗಳ ಜೊತೆ ಇದ್ದ ಕಾರಣ ಅಲ್ಲ ಇವರಿಗೆ ಇಷ್ಟು ಭಯ ಆಗುದು. ನ್ಯಾಯ ಕೊಡಿಸ್ತಿದ್ರೆ ಇಷ್ಟು ಮಾತಾಡ್ಲಿಕ್ಕೆ ಉಂಟ? ಸೌಜನ್ಯನ ಮನೆಗೆ ಒಂದು ದಿವಸ ಹೋಗಿದ್ದಾರೆ ಇವರು ಹೋಗಿದಾರ? ಇವರು ಹೇಳ್ತಾರಲ್ಲ, ಹಿಂದೂ ಬೀಜ ಕೇಳುದು. ನಾನು ಪ್ರತಿ ಸಲ ತಾಯಿಯಂದ್ರ ಹತ್ರ ಹೇಳ್ತಾ ಇದ್ದೇನೆ, ಈ ಸಲ ನಮ್ಗೆ ಒಂದು ಸುವರ್ಣ ಅವಕಾಶ. ಪ್ರತಿ ಸಲ ನಾವು ಅನಿವಾರ್ಯತೆಯಾಗಿ ಒಂದು ಪಕ್ಷಕ್ಕೆ ನಾವು ಓಟ್ ಹೋಗ್ತುದು, ಅದು ಒಂದು ವ್ಯಕ್ತಿಗೆ ಓಟ್ ಹೋಗ್ತುದು. ಈ ಸಲ ಇವರಿಗೆ ಏನೂ ಎಜೆಂಡಾ ಇಲ್ಲ ಮಾತಾಡ್ಲಿಕ್ಕೆ. ಕೇವಲ ಅಲ್ಲಿ ಮೋದಿ ನನ್ನ ಮನೆಗೂ ಬಂದಿದ್ದಾರೆ ಓಟ್ ಕೇಳಲಿಕ್ಕೆ. ನಾನು ಒಳಗಿದ್ದೆ, ತಂದು ಪ್ಯಾಂಪ್ಲೆಟ್ ಕೊಟ್ರು. ಅಭ್ಯರ್ಥಿಯನ್ನೆಲ್ಲ ಕೇಳುದು, ಈ ಸಲ ಒಂದು ಮೋದಿಗೆ ಓಟ್ ಕೊಡ್ಲೆ ಅಂತ. ಯಾಕೆ? ಇವರಿಗೇನು ಕೈಲಾಗುದಿಲ್ಲ, ಇವರಿಗೇನು ಮಾತಾಡ್ಲಿಕ್ಕೆ ಆಗುದಿಲ್ಲ, ಇವ್ರದ್ದೇನು ಕೆಲಸ ಆಗುದಿಲ್ಲ. ಎಲ್ಲದಕ್ಕೂ ಮೋದಿ ಬರ್ಬೇಕಾ? ನಿಮ್ಮದೇನು ವಿಷನ್ ಅಂತ ಹೇಳಿ ಅಲ್ಲ, ನಿಮ್ಮದೇನು ವಿಷನ್ ಹೇಳಿ. ನಾನು ತಾಯಂದ್ರಲ್ಲಿ ಕಳಕಳಿಯ ವಿನಂತಿ ಮಾಡೋದು, ತಮ್ಮ ಮನೆಯಲ್ಲೂ ಸಹ ಸೌಜನ್ಯಂತರ ಮಗಳಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ದಯಮಾಡಿ ಇವತ್ತು ಸೌಜನ್ಯನಿಗೆ ನಾವು ನ್ಯಾಯ ತೆಗೆಸಿಕೊಡುದಾದ್ರೆ ಈ ಸಲ ಆ ಬಟನ್ ಒಂದು ನ್ಯಾಯದ ಬಟನ್ ಅಂತ ಹೇಳ್ತೇನೆ. ನೋಟ ಅಭಿಯಾನ ಮಾಡ್ತಿದ್ದೇವೆ. ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡುದಾದ್ರೆ ಖಂಡಿತ ಈ ಸಲ ನಿಮ್ಮಿಂದ ಏನು ನಾವು ಅಪೇಕ್ಷೆ ಮಾಡಲಿಲ್ಲ ಇದುವರೆಗೆ. ತುಂಬಾ ಜನ ನಮ್ಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರು. ಕೆಲವರಿಗೆ ಹೋರಾಟಕ್ಕೆ ಬರ್ಲಿಕ್ಕೆ ಭಯ ಆಗ್ತಿತ್ತು, ಯಾಕೆಂದ್ರೆ ಏನಾದ್ರೂ ಇವರು ಮಾಡ್ತಾರಂತ. ಆದ್ರೂ ತುಂಬಾ ಬೆಂಬಲ ಹಿಂದಿನಿಂದ ಇತ್ತು, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ. ಈ ಸಲ ನೀವು ನಮ್ಮೊಂದಿಗೆ ನೀವು ಇರುವುದಾದ್ರೆ ನೀವು ಓಟ್ ಹಾಕುವುದನ್ನು ಯಾರಿಗೂ ಕಾಣುವುದಿಲ್ಲ. ಅದು ನಿಮ್ಮ ವೈಯಕ್ತಿಕ ವಿಚಾರ. ಯಾವುದೇ ಅಭ್ಯರ್ಥಿ ಬರಲಿ, ನಾನು ಇವತ್ತು ನೇರ ಕೇಳ್ತೇನೆ, 2 ಪಕ್ಷದ ಅಭ್ಯರ್ಥಿಗಳು ಬಂದು ನಿಮಗೆ ಏನು ಆಮಿಷ ಕೊಡ್ತಾರೆ, ಏನು ಹಣ ಕೊಡ್ತಾರೆ, ತಗೊಳ್ಳಿ. ನಿಮ್ ಖರ್ಚಿಗೆ ಆಗ್ತದೆ, ಇವರದಲ್ಲ ಬ್ಲ್ಯಾಕ್ ಮನಿ ಇವತ್ತು ಖರ್ಚು ಮಾಡ್ತಿದ್ದಾರೆ, ತಗೊಳ್ಳಿ. ನೀವು ಏನು ಪ್ರಾಬ್ಲಮ್ ಇಲ್ಲ, ತಗೊಳ್ಳಿ. ಆದ್ರೆ ಓಟ್ ಒಂದು ಮಾತ್ರ ನ್ಯಾಯಕ ಬಟನಿಗೆ, ಆ ನೋಟಕ್ಕೆ 9 ಅಭ್ಯರ್ಥಿಗಳೇನ ಇದ್ದಾರೆ ಮೆಷಿನಲ್ಲಿ, ಮೆಷಿನಲ್ಲಿ 10ನೇ ನಂಬರ್ ನೋಟ ಲಾಸ್ಟ್ ಇದ್ದು. ದಯಮಾಡಿ ಹೇಳ್ತಾ ಇದ್ದೇನೆ, ಅದರಲ್ಲಿ ಸೌಜನ್ಯನ ಫೋಟೋ ಅಂತೂ ಖಂಡಿತ ಬರುವುದಿಲ್ಲ. ಎಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ. ಆ ಬಟನ್ ಅಲ್ಲಿ ಸೌಜನ್ಯನ ಫೋಟೋ ಬರ್ತದೆ, ಮಹೇಶ್ ಅಣ್ಣನ ಫೋಟೋ ಬರ್ತದೆ. ಹಿರಿಯರಿಗೆ ಕೆಲವರಿಗೆ ಗೊಂದಲ ಆಗ್ತಾ ಉಂಟು, ನೋಟ ಬಟನ್ ಅಂದ್ರೆ ಸೌಜನ್ಯನ ಫೋಟೋ. ಖಂಡಿತ ಇಲ್ಲ. ನೋಟ ಅಂದ್ರೆ ನನ್ ಆಫ್ ದ ಎಬವ್. ಇವರು ಯಾರು ನಮ್ಗೆ ಅಭ್ಯರ್ಥಿಗಳು ಸೂಕ್ತ ಅಲ್ಲ ಅಂತ ನೋಟ ಬಟನ್ ಕೊಟ್ಟಿದ್ದಾರೆ. ಆ ಬಟನ್ ಒಂದು ಕೊಟ್ಟು ನಾನು ಹೇಳುದು, ಸೌಜನ್ಯನಿಗೆ ಒಂದು ನ್ಯಾಯ ಸಿಕ್ಕಿದ್ರೆ ಇಡೀ ದೇಶದ ಮಕ್ಕಳಿಗೆ, ಹುಡುಗಿಯರಿಗೆ ಕೊಡುವಂತ ಗೌರವ ಅಂತ ಹೇಳ್ತೇನೆ. ಯಾಕೆಂದ್ರೆ ನಾನು ಒಂದು ತಾಯಿ. ನಾನು ಸೌಜನ್ಯನ ಜಾತಿಯವಳಲ್ಲ, ಮಹೇಶನನು ಯಾರೂ ನಾವಲ್ಲ. ಗೌಡ ಸಮುದಾಯಕ್ಕೆ ಒಂದು ಸೇರಿದ ಹುಡುಗಿ. ಗೌಡ ಸಮುದಾಯವರು ತುಂಬಾ ನಮ್ಮ ಜೊತೆ ಬಂದು ಬೆಂಬಲ ಕೊಟ್ಟಿದ್ರು, ಸತ್ಯ. ಚುನಾವಣೆ ಬರುವಾಗ ಮೋದಿ ಮುಖ ನೋಡಿ ಹೋಗ್ಬೇಡಿ. ಮೋದಿ ಮುಖ ನಾವು ನೋಡುವ. ಈ ಸಲ ನಮ್ಗೆ ಅಲ್ಲಿ ಬರಬೇಕು ಆ ಬಟನಲ್ಲಿ ಸೌಜನ್ಯನ ಮುಖ. ನಿಮ್ಮ ಒಂದು ಗೌಡ ಸಮುದಾಯದ ಹುಡುಗಿಗೆ ಈ ರೀತಿ ನೀವು ಒಂದು ಬೆಂಬಲ ಕೊಟ್ರೆ ಪ್ರತಿಯೊಬ್ಬರು ನಿಮ್ಮೊಟ್ಟಿಗೆ ನಿಲ್ತಾರೆ. ಯಾಕೆಂದ್ರೆ ನಾವು ಜಾತಿ ನೋಡಿ ಹೋರಾಟಗಾರರು ಯಾವುದೇ ಜಾತಿಗೆ ಹೋಗುದಲ್ಲ. ಹಾಗಾಗಿ ಸೌಜನ್ಯಳಿಗೂ ನ್ಯಾಯ ಸಿಗ್ಬೇಕಾದ್ರೆ ನಾವೆಲ್ಲರೂ ಹಿಂದೂಗಳು, ನಾವು ಅನ್ಯಮತೀಯರಲ್ಲಿ ಸಹ ನಾವು ಕೇಳಿದ್ದೇವೆ ಸೌಜನ್ಯನಿಗೆ ನೋಟ ಓಟಿಗೆ ಒತ್ತಬೇಕಂತ. ಎಷ್ಟೋ ಮಂದಿ ನಮ್ಮ ಜೊತೆ ಇದ್ದಾರೆ ಹೋರಾಟಗಾರರು. ನೋಟ ಅಭಿಯಾನದ ಬಗ್ಗೆ ಅನ್ಯ ಧರ್ಮದವರಾಗಿರ್ಬೋದು ಅಥವಾ ಜಿಲ್ಲೆಯ ಜನ ಯಾವ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ? ಇಲ್ಲ, ತುಂಬಾ ಜನ ಒಳ್ಳೆ ಅಭಿಪ್ರಾಯ. ಯಾಕೆಂದ್ರೆ ಇವರು ನಮ್ಮನ್ನು ಯಾವ ರೀತಿಯಲ್ಲಿ ತೇಜೋವಧೆ ಮಾಡ್ತಾ ಇದ್ದಾರೆ, ಆ ತೇಜೋವಧೆ ಮಾಡಿದ ಕೂಡಲೇ ನಮಗೆ ಜಾಸ್ತಿ ಬೆಂಬಲ ಬರ್ತಾ ಉಂಟು. ಮಹೇಶ್ ಅಣ್ಣ ನಾವು ನೋಟಕ್ಕೆ ಅಂತ, ರಸನಕ್ಕ ನಾವು ನೋಟಕ್ಕೆ ಅಂತ. ನಾನು ಯಾವತ್ತೂ ಕಮೆಂಟ್ ನೋಡುವವಳಲ್ಲ, ಯಾವುದೇ ಒಂದು ಪೋಸ್ಟ್ ಹಾಕಿದ್ರೆ ಕಮೆಂಟ್ ನೋಡುವವಳಲ್ಲ. ನೋಟ ಅಭಿಯಾನ ಆದ ನಂತರ ಯಾವುದೇ ಒಂದು ಪೋಸ್ಟ್ ಬರೋ ನಾನು ಕಮೆಂಟ್ ನೋಡ್ತಾ ಇದ್ದೇನೆ. 99% ನೋಟಕ್ಕೆ ಬೆಂಬಲ ಉಂಟು, ಎಲ್ರಿಗೂ ಅರ್ಥ ಆಗಿದೆ. ಆದ್ರೆ ಇವರು ಮಾತ್ರ ಕೆಲವರು ಸುಮ್ಮನೆ ಹೋಗಿ, ನಿನ್ನೆ ಒಂದು ತಾಯಿ ಹೇಳುವಾಗ ಅವ್ರು ಹೇಳ್ತಾ ಇದ್ದಾರಂತೆ, ನೋಟ ಬಟನ್ ಒತ್ತಿದ್ರೆ ಅದು ಕಾಂಗ್ರೆಸ್ಸಿಗೆ ಬರುದು, ಆ ನಂತರ ಪುನಃ CBI ತನಿಖೆ ಮಾಡುದು, ಹಾಗಾಗಿ ಏನೂ ಲಾಭ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ.
ನಾಚಿಗೆ ಆಗ್ಬೇಕು. ನಾನು ಹೇಳುದು ನಿಮ್ಮ ವಿಷನ್, ಅದನ್ನ ಹಿಡ್ಕೊಂಡು ಹೋಗಿ ನಿಮ್ಮ ಡೆವಲಪ್ಮೆಂಟ್ ಏನಿಲ್ಲ, ನೀವೇನು ಹೇಳ್ತಾನೆ ಇಲ್ಲ. ನೀವೇನು ಮಾಡ್ತಾ ಇದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆಗೆ? ಒಂದು ಅಭ್ಯರ್ಥಿ ಯಾವನೇ ಆದ್ರೆ ತಳಮಟ್ಟದ ಪಂಚಾಯತ್ ಆಗ್ಲಿ, ಕಾರ್ಪೊರೇಟರ್ ಆಗ್ಲಿ, MLA ಆಗ್ಲಿ, MP ಆಗ್ಲಿ, ನಿಮ್ಮ ಪಕ್ಷದ ಒಂದು ವಿಷನ್ ಇರ್ತದೆ ಈ ರೀತಿ. ಆದ್ರೆ ನೀವು ಅನ್ನ ತಿನ್ನುವವರು, ನೀವೇನು ಕೊಡುಗೆ ಕೊಡ್ತೀರಿ ಅದನ್ನು ಮಾತಾಡೋದು ಬಿಟ್ಟು ನೀವು ನೋಟಕ್ಕೆ ಒತ್ತಬೇಡಿ ಹೇಳುವಾಗ ನಮ್ಗೆ ಇದರಿಂದ ಭಾರಿ ಖುಷಿ ಆಗ್ತಾ ಉಂಟು. ಯಾರಿಗೂ ನೋಟ ಗೊತ್ತಿಲ್ಲದವರು ಈ ಸಲ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ನೋಟ ಅಂದ್ರೆ ಏನು? ಆಗ ನಮ್ಗೆ ಕೇಳಲಿಕ್ಕೆ ಸುಲಭ ಆಗ್ತಾ ಇದೆ, ಅವೇರ್ನೆಸ್ ಮಾಡ್ಲಿಕ್ಕೆ. ಪ್ರತಿಯೊಬ್ಬರು ಈ ಸಲ ನೋಡುವಾಗ BJP ಕಾಂಗ್ರೆಸ್ ಪಕ್ಷ ಅಂತಲ್ಲ, ಈ ಸಲ ಒಂದು ನೋಟ ಒಂದು ಉಂಡುಗೆದ್ದ ಅಂತ ಒಂದು ದಾದ ಅಂತ ಕೇಳುವ ಪರಿಸ್ಥಿತಿ ಜನರ